ಏನಾಗಿದೆ ನಿನ್ಗೆ? ಈ ಏಜಲ್ಲಿ ಇಷ್ಟೊಂದು ನಿರಾಸೆ, ಈ ಏಜಲ್ಲಿ ಇಷ್ಟೊಂದು ಚಿಂತೆ. ಓದೋಕೆ ಅಂತ ಕುತ್ಕೊಂಡ್ರೆ ಓದೋಕೆ ಮನಸ್ಸೇ ಇರಲ್ಲ, ಓದೋಕೆ ಕುತ್ಕೊಂಡ್ರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಿರುತ್ತೆ. ನಿಂದೇ ಲೈಫ್ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಯಾಕಾಗ್ತಿದೆ ಗೊತ್ತಿಲ್ಲ. ಯಾವಾಗ ಮಲಗ್ತೀಯಾ, ಯಾವಾಗ ಎದ್ದೇಳ್ತೀಯಾ, ಅಸ್ಲಿಗೆ ನಿನ್ನ ಮನಸ್ಸು ಏನನ್ನ ಬಯಸ್ತಿದೆ ಅಂತ ಒಂದ್ ಸತಿ ಕೇಳ್ಕೊ. ಫೋನ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಪಾಸ್ ಮಾಡೋ ವಿಚಾರಗಳಲ್ಲ. ನಿನ್ಗೋಸ್ಕರ ನೀನು ಓದು, ನಿನ್ನನ್ನ ನೋಡಿ ಗೌರವ ಕೊಡಬೇಕು, ಅದಕ್ಕೋಸ್ಕರ ನೀನು ಓದ್ಬೇಕು, ನೀನು ಸಾಧಿಸ್ಬೇಕು, ಅದಕ್ಕೋಸ್ಕರ ನೀನು ಓದು. ಜೀವನದಲ್ಲಿ ಎರಡು ವಿಚಾರ ತುಂಬಾ ಮುಖ್ಯ. ಒಂದು ಗೌರವ, ಇನ್ನೊಂದು ನಿಯತ್ತು. ನೀನು ಯಾವುದೇ ಕೆಲಸ ಮಾಡಿದ್ರು 99% ಕೆಲಸ ಮಾಡೋದಲ್ಲ, 100% ಮಾಡಬೇಕು. ಕಡಿಮೆ ದುಡಿದ್ರು ನಿಯತ್ತಾಗಿ ದುಡಿ. ಬೇರೆಯವ್ರಿಗಿಂತ ನೀನು ಬೆಟರ್ ಆಗಿದ್ರೆ ಮಾತ್ರ ನಿನಗೆ ಗೌರವ. ಈ ಲೈಫಲ್ಲಿ ನಾವು ಬೆಟರ್ ಆಗಿದ್ರೇನೆ ಜನ ನಮ್ಮನ್ನ ಫಾಲೋ ಮಾಡೋದು. ಯಾವುದಾದ್ರೂ ವಿಚಾರದಲ್ಲಿ ಅವ್ರಿಗಿಂತ ನೀನು ಬೆಟರ್ ಆಗಿರ್ಲೇಬೇಕು. ನಿನಗೆ ಜನ ನನ್ನನ್ನ ಫಾಲೋ ಮಾಡಬೇಕು ಅಂದ್ರೆ ಪ್ರೂವ್ ಮಾಡು ಯು ಆರ್ ಬೆಟರ್ ದ್ಯಾನ್ ಅದರ್ಸ್ ಅಂತ. ಅದು ಓದೋದ್ರಲ್ಲಿ, ಮಾರ್ಕ್ಸ್ ತೆಗಿಯೋದ್ರಲ್ಲಿ, ನಿಯತ್ತಾಗಿ ಸಂಪಾದನೆ ಮಾಡೋದ್ರಲ್ಲಾಗಿರ್ಲಿ. ನೀನು ಯಾವುದ್ರಲ್ಲಾದ್ರೂ ಬೆಟರ್ ಅಲ್ಲ ಅಂದ್ರೆ ಯಾರು ನಿನ್ ಕಡೆ ತಿರುಗಿ ನೋಡ್ತಾರೆ ಹೇಳು? ಯಾಕೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು, ಯಾಕೆ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಅಂದ್ರೆ ಇಡೀ ಜಗತ್ತೇ ಅಪ್ಡೇಟ್ ಆಗ್ತಿದೆ. ಆದ್ರೆ ನಾವ್ಯಾಕೆ ಅಲ್ಲೇ ಇರಬೇಕು? ನಾನು ಬಡವ ಅಂದ್ರೂ ನಡೆಯುತ್ತೆ, ಆದ್ರೆ ಜೀವನದಲ್ಲಿ ಬೆಳಿಬೇಕು ಅನ್ನೋ ಆಲೋಚನೆ ಇಲ್ಲ ಅಂದ್ರೆ ಆಗಲ್ಲ. ನಾನು ಬಡವನಾಗಿ ಹುಟ್ಟಿದ್ದೀನಿ, ಇಟ್ಸ್ ಓಕೆ, ಬಟ್ ಶ್ರೀಮಂತನಾಗ್ಬೇಕು ಅನ್ನೋ ಆಲೋಚನೆ ಇಲ್ಲ ಅಂದ್ರೆ ನಿನ್ನಲ್ಲೇ ರೋಗ ಇರೋದು. ಇವತ್ ನಾವು ಒಬ್ಬ ವ್ಯಕ್ತಿಯನ್ನ ನೋಡಿದ್ರೆ ಆತ ಏನು ಅಂತ ಗೊತ್ತಾಗುತ್ತೆ, ಆದ್ರೆ ಆ ಮಟ್ಟಕ್ಕೆ ಬೆಳೆಯೋಕೆ ಆತ ಪಟ್ಟ ಪರಿಶ್ರಮ ಅವನನ್ನ ಕೇಳಿದ್ರೆ ಗೊತ್ತಾಗುತ್ತೆ. ನಿನ್ನ ಯೋಗ್ಯತೆಗೆ ತಕ್ಕಷ್ಟೇ ನಿನ್ಗೆ ಬೆಲೆ ಸಿಗೋದು. ಇವತ್ತು ನಾವು ಕಡಿಮೆ ಎಫರ್ಟ್ ಆಗ್ತೀವಿ, ಆದ್ರೆ ನಮ್ಗಿಂತ ಎಫರ್ಟ್ ಜಾಸ್ತಿ ಆಗ್ತಿರೋರಿದ್ದಾರೆ. ಅಲ್ಲೊಬ್ಬ ಕೇವಲ 4-5 ಗಂಟೆ ನಿದ್ದೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಿದ್ರೆ, ಇಲ್ಲೊಬ್ಬ ಸ್ಟೂಡೆಂಟ್ ದಿನಕ್ಕೆ 7-8 ಗಂಟೆ ನಿದ್ದೆ ಮಾಡ್ತಾ ಓದೋಕೆ ಇಂಟ್ರೆಸ್ಟ್ ಇಲ್ಲದೆ ಸುಮ್ಮನೆ ಟೈಮ್ ಪಾಸ್ಗೆ ಕಾಲೇಜ್ಗೆ ಹೋಗೋದು. ವಯಸ್ಸಾಗಿರೋ ನಿನ್ ತಂದೆ ತಾಯಿ ದಿನಕ್ಕೆ 10-12 ಗಂಟೆ ದುಡಿಬಹುದು, ಆದ್ರೆ ನಿನ್ಗೆ 3-4 ಗಂಟೆ ಕುತ್ಕೊಂಡು ಓದೋದು ಕಷ್ಟ. ನಿನ್ ಜೀವನದಲ್ಲಿ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ನೀನ್ ಶ್ರೀಮಂತನಾಗ್ಬೇಕು ಅನ್ನೋ ಆಸೆ, ಆದ್ರೆ ಪ್ರಯತ್ನ ಗೊತ್ತಿಲ್ಲ. ಇಲ್ಲ ನಿನ್ನ ಹತ್ರ ಗುರಿ ಇದೆ, ಇಲ್ಲ ನಿದ್ದೆ ಮಾಡೋ ಮನಸ್ಸಿದೆ. ಯಾರಿಗೆ ನಿದ್ದೆ ಮುಖ್ಯನೋ ಅವ್ರ ಹತ್ರ ಗುರಿ ಇರಲ್ಲ, ಯಾರಿಗೆ ಗುರಿ ಇರುತ್ತೋ ಅವರಿಗೆ ನಿದ್ದೆ ಬರಲ್ಲ. ನಮಗೂ ಕನಸಿದೆ ಲೈಫಲ್ಲಿ ದೊಡ್ಡದಾಗಿ ಮಾಡ್ತೀವಂತ. ಹಳ್ಳಿಯಿಂದ ಸಿಟಿಗೆ ಬರ್ತೀವಿ, ಯಾವುದೇ ಬ್ಯಾಕ್ ಗ್ರೌಂಡ್ ಇರಲ್ಲ, ಮಿಡ್ಲ್ ಕ್ಲಾಸ್ ಲೈಫು. ಬರಿಗೈಯಲ್ಲಿ ವಾಪಸ್ ಹೋಗೋ ಆಗಿಲ್ಲ, ಸಾಧಿಸ್ಲೇಬೇಕು. ನಿನ್ಗೆ ಲೈಫಲ್ಲಿ ನಿಜವಾಗ್ಲೂ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕಂತಿದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನ ತ್ಯಾಗ ಮಾಡು. ತ್ಯಾಗ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ದೊಡ್ಡ ಡ್ರೀಮ್ ಸಾಧ್ಯ ಆದ್ರೂ ಹೇಗೆ? ಶ್ರೀಮಂತ ವ್ಯಕ್ತಿಗಳು ಕಡಿಮೆ ಕೆಲಸ ಮಾಡ್ತಾರೆ ಅನ್ನೋ ಭ್ರಮೆ ತುಂಬಾ ಬಡವರಲ್ಲಿರುತ್ತೆ. ಆ ವ್ಯಕ್ತಿಯ ಪ್ರಯತ್ನ ನಮ್ಗೆ ಕಾಣಿಸಲ್ಲ ಅಷ್ಟೇ. ಯಾರು ಆರಾಮಾಗಿ ಇರ್ಬೇಕನ್ಕೊಳ್ತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಸಾಧಿಸಲ್ಲ. ಯು ಹ್ಯಾವ್ ಟು ಫ್ಲೈ, ದೆನ್ ಯು ಹ್ಯಾವ್ ಟು ಫಾಲ್ ಮೆನಿ ಟೈಮ್ಸ್. ನೀನಿರೋ ಜಾಗ ನೋಡಿ ನಿನ್ಗೆ ಗೌರವ ಸಿಗೋದು. ಬಡವನ್ಗನ್ಸುತ್ತೆ ಕೇವಲ ದುಡ್ಡಿದ್ರೆ ಗೌರವ ಸಿಗುತ್ತೆ ಅಂತ, ಅದು ಸುಳ್ಳು. ಮರ್ಯಾದೆ ಸಿಗೋದು ನಿನ್ನ ಪ್ರಯತ್ನ, ನಿನ್ನ ನಾಲೆಡ್ಜ್ಗೆ.